ಪ್ರೀತಿಯಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರು, ದೇವಮಕ್ಕಳೇ, ಈ ದಿನ ನಾನು ಬೆಳಗಿನ ಜಾವದಲ್ಲಿ ಆಯ್ದುಕೊಂಡಂಥ ವಚನ ಭಾಗ ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ 10ನೇ ವಚನವಾಗಿದೆ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇರುವುದಿಲ್ಲ. ಪ್ರಿಯರೇ, ಇದು ನಮಗೆ ದೇವರು ಕೊಟ್ಟಂಥ ಮುಖ್ಯವಾದಂಥ ವಚನವಾಗಿದೆ. ಏಕೆಂದರೆ ನಾವು ಮಾಡುವ ಕೆಲಸ ಯಾವುದೇ ಇರಬಹುದು, ಅದು ನಾವು ಶ್ರದ್ಧೆಯಿಂದ ಮಾಡಬೇಕಾಗಿದೆ. ಏಕೆಂದರೆ ದೇವರು ನಮ್ಮ ಸಂಗಡ ಮಾತನಾಡುವಾಗ ದೇವರು ನಮ್ಮ ಭಯ ಭಕ್ತಿಯನ್ನು ಸಹ ನೋಡುವಂಥ ದೇವರಾಗಿದ್ದಾರೆ. ಪ್ರತಿದಿನವೂ ನಾವು ದೇವರನ್ನು ನಾವು ಯಾವಾಗಲೂ ಪ್ರಾರ್ಥಿಸುವಾಗ ಉತ್ಸಾಹದಿಂದ ಪ್ರಾರ್ಥಿಸಬೇಕು. ದೇವರ ವಾಕ್ಯವನ್ನು ಪೂರ್ಣ ಹೃದಯದಿಂದ ಓದಬೇಕು, ಪೂರ್ಣ ಮನಸ್ಸಿನಿಂದಲೂ ಓದಬೇಕು. ಕರ್ತನು ನಮ್ಮ ಸಹಾಯಕ್ಕೆ ನಿಲ್ಲುವನು. ದಾನಿಯೇಲನು ಸೆರೆಮನೆಯಿಂದ ಬ್ಯಾಬಿಲೋನ್ ದೇಶಕ್ಕೆ ಮಂತ್ರಿ ಪದವಿ ಏರಿಸಿದನು. ಅದು ಯೋಚನೆ ಮಾಡಬೇಕಾಗಿದೆ. ಸೆರೆಮನೆಯಿಂದ ಬ್ಯಾಬಿಲೋನ್ ಮಂತ್ರಿ ಪದವಿಗೆ ದೇವರು ಏರಿಸಿದನು ಎಂಬುದಾಗಿ ನಾವು ವಚನದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಯೋಸೇಫನು ಸೆರೆಮನೆಯಿಂದ ಬಿಡಿಸಿ ಇಡೀ ಐಗುಪ್ತ ದೇಶದ ಮೇಲೆ ಅಧಿಕಾರಿಯನ್ನಾಗಿ ಮಾಡಿದನು. ದಾವೀದನ ಕಾರ್ಯಗಳೆಲ್ಲ ಸಫಲ ಮಾಡಿದನು. ಇದೇ ರೀತಿ ಕರ್ತನು ನಿಮ್ಮ ಮತ್ತು ನನ್ನ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮ್ಮನ್ನು ಉನ್ನತ ಸ್ಥಿತಿಗೇರಿಸುವನು ಎಂಬ ನಂಬಿಕೆ ಇರಬೇಕು. ಏಕೆಂದರೆ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಸಂಗಡ ಮಾತನಾಡುತ್ತಾರೆ. ನಾವು ದೇವರ ವಾಕ್ಯವನ್ನು ಓದುವಾಗ ಕೂಡ ದೇವರು ನಮ್ಮ ಸಂಗಡ ಮಾತನಾಡುತ್ತಾರೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಭಯ ಭಕ್ತಿಯಿಂದ ಪ್ರಾರ್ಥಿಸಬೇಕು. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ನಮಗೆ ಕಳಿಸಿಕೊಡಿ, ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಪ್ರಾರ್ಥನಾ ವಿಷಯಗಳಿದ್ದರೂ ಕಳಿಸಿಕೊಡಿರಿ, ನಾವು ಮತ್ತು ಪ್ರಾರ್ಥಿಸ್ತೇವೆ. ನಮ್ಮ ತಂಡ ನಿಮಗಾಗಿ ಪ್ರಾರ್ಥಿಸುತ್ತದೆ ಮತ್ತು ನಮ್ಮ ಎಲ್ಲ ಕುಟುಂಬಕ್ಕಾಗಿಯೂ, ನಮ್ಮ ಎಲ್ಲ ಸೇವೆಗಾಗಿಯೂ, ನಮ್ಮೆಲ್ಲ ವಚನ ಅನೇಕರಿಗೆ ಕಳಿಸಿಕೊಡಿ. ನಾವು ವಚನ ಹೇಳುವಾಗ ದೇವರು ಒಂದೊಂದು ವಚನದಲ್ಲೂ ಒಂದೊಂದು ವಿಷಯವನ್ನು ಇಟ್ಟಿದ್ದಾನೆ, ಅದನ್ನು ತಿಳಿದುಕೊಳ್ಳಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ಆಮೇನ್.